ವಿಧಾನ ಪರಿಷತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಪರಿಷತ್ ಸದಸ್ಯ ನಜೀರ್ ಅಹಮದ್ ಕೊಟ್ಟಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಜಟಾಪಟಿಗೆ ಕಾರಣ ಆಗ್ಬಿಟ್ಟಿದೆ. ಎಂಎಲ್ಸಿ ನಜೀರ್ ಅಹಮದ್ ಅವರು ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಪಟ್ಟನ್ನ ಹಿಡಿದಿದೆ. ನಜೀರ್ ಅಹಮದ್ ಅವರು ಕ್ಷಮೆ ಯಾಚಿಸುವಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಕೂಡ ಸೂಚನೆಯನ್ನ ಕೊಡ್ತಾರೆ. ವಿಧಾನ ಪರಿಷತ್ನ ಸಭಾಪತಿ ಹೇಳಿದ್ರು ಕೂಡ ಎಂಎಲ್ಸಿ ನಜೀರ್ ಅಹಮದ್ ಕ್ಷಮೆ ಯಾಚನೆಯನ್ನ ಮಾಡುವುದಿಲ್ಲ, ಇಲ್ಲವಾದ್ರೆ ಮುಂದಿನ ಕ್ರಮ ಆಗುತ್ತೆ ಅಂತ ಹೇಳಿ ಸಭಾಪತಿ ಎಚ್ಚರಿಕೆಯನ್ನ ಕೊಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವಂತಹ ಟೈಮ್ನಲ್ಲಿ ಮಾತಿನ ಬರದಲ್ಲಿ ಪ್ರಧಾನಿ ಮೋದಿ ಒಬ್ಬ ದೇಶದ್ರೋಹಿ ಅನ್ನುವಂತ ಹೇಳಿಕೆಯನ್ನ ನಜೀರ್ ಅಹಮದ್ ಅವರು ಕೊಡ್ತಾರೆ. ಅದಾದ ನಂತರ ವಿಧಾನ ಪರಿಷತ್ನಲ್ಲಿ ಜಟಾಪಟಿ ಆರಂಭ ಆಗುತ್ತೆ. ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಕಾರ್ಮಿಕರು ಇಲ್ಲ ಫಸ್ಟ್ ಮಾತಾಡೋದಕ್ಕೆ ಕೊಡಿ, ಮಾತಾಡೋದಕ್ಕೆ ಅವಕಾಶ ಕೊಡಿ. ಸಭಾಪತಿಗಳೇ, ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ, ಕಾರ್ಮಿಕರೆಲ್ಲ ಬೀದಿಗೆ ಬಂದಿದ್ದಾರೆ. ಹಿನ್ನೆಲೆ ಬೇಕಾಗಿಲ್ಲ ನಮಗೆ, ಹಿನ್ನೆಲೆ ಬೇಕಾಗಿಲ್ಲ. ಏನ್ ಹೇಳ್ತಾ ಇದ್ದಾರೆ ಈಗ? ಯಾರೋ ಒಂದು ಅವ್ರಿಗೆ ಬೇಕಂತ ಹೇಳಿದ್ರು, ಸಂವಿಧಾನಿಕವಾಗಿದ್ರೆ ತಪ್ಪು ಪ್ರಸ್ತಾವ ಮಾಡಲಿಕ್ಕೆ ಸಭಾಪತಿಗಳೇ ಮಾತಾಡ್ತಾರೆ. ಅಲ್ಲ, ದೇಶದ ಪ್ರಧಾನಮಂತ್ರಿ ಅಂತಂದ್ರೆ ಇಡೀ ಪ್ರಪಂಚನೇ ಹೆಮ್ಮೆ ಪಡ್ತಾ ಇದೆ. ಇವರಿಗೆ ಒಬ್ಬರಿಗೆ ಇಷ್ಟ ಇರಬಹುದು ನೋಡಿ. ಅಲ್ಲ ರವಿಕುಮಾರ್, ಸಭಾಪತಿಗಳು ಸದನದಲ್ಲಿ ನಿಮ್ಮ ಅಷ್ಟ ಬುದ್ಧಿವಂತರು ತಿಳ್ಕೊಂಡು ನಿಮ್ಮಷ್ಟು ಮೂರ್ಖರಾಗಿಲ್ಲ. ನಾ ಹೇಳ್ತೀನಿ, ಮಾತಾಡಕತ್ತೀನಿ, ನಾ ಹೇಳ್ತೀನಿ. ನನ್ನ ಒಳಗೆ ನೀವು ನಡು ಯಾಕೆ ಅದಕ್ಕೆ ಪ್ರಸಂಗ ಮಾಡ್ತೀರಿ? ಹೇಳಕತ್ತೀನಿ. ಈಗ ನೀವು ಹೇಳಿದ್ ಸರಿ ಇದೆ, ಒಪ್ಪಿದೆ. ಮಾತಾಡೋ ಚಟನ ಇದ್ರೆ ಮಾತಾಡಿ. ಮಾನ್ಯ ಬಿಡಿ, ನಾ ಹೇಳಿದ್ದೀನಿ. ಕೊಟ್ಟಿದ್ದೀರಾ ಸಹಿಸಿಕೊಂಡ ತಕ್ಷಣ ನೀವು ಅವಕಾಶ ಯಾಕಂದ್ರೆ ಅವ್ರು ಭಾಷಣ ಮಾಡ ಅಂತ ಆ ರೀತಿ ಸರಿಯಾಗಲ್ಲ. ಅದು ಅವಕಾಶ ಮಾಡಿಕೊಡಿ. ಆಮೇಲೆ ಏನ್ ಹೇಳಿದ್ರೆ ಮಾಡಿ ನೀವು. ಆಯ್ತು, ಸಭಾಪತಿಯ ಪೀಠದಿಂದಲೇ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಅಂತ. ಆ ಪೀಠದಿಂದ ಮತ್ತೇನು ಉತ್ತರ ಬರುತ್ತೆ ನೋಡೋಣ. ನಜೀರ್ ಅವರ, ನಾನು ನಿಮ್ಗೆ ಹೇಳಿದ್ನಲ್ಲ, ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ, ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ ಇದಕ್ಕಿಂತ ಒಳ್ಳೆ ಪದಗಳು ಏನ್ ಹೇಳ್ಬೇಕು ಅವ್ರಿಗೆ? ಮಾನ್ಯ ಸಭಾಪತಿಯವರೇ, ಸನ್ಮಾನ ಕೊಟ್ಟು ಮಾತನಾಡಿಕ್ಕೆ ಒಂದು 2 ನಿಮಿಷ ಅವರು ಏನ್ ನಡೀತು ಅಂತಂದ್ರೆ ಯಾವ ರೀತಿಯಾಗಿ ವಿಷಯ ಬಂತು ಎಂಬುದಕ್ಕೆ. ಅಲ್ಲ, ಒಂದ್ ನಿಮಿಷ ರೀ. ಭೋಜೇಗೌಡ ಏನ್ರಿ ನೀವು ಸುಮ್ಕುದು ಮಾತಾಡತ್ತೀನಿ ನೋಡ್ರಿ. ಸರ್, ಈಗ ಸಭಾನಾಯಕರೇ, ಪ್ರಶ್ನೆ ಬಂದಿದ್ದೇನು, ಅವ್ರ ಎಕ್ಸ್ಪ್ಲನೇಷನ್ ಬೇಡ. ಆದಂಥ ಘಟನೆಗಳನ್ನು ನಿಮಗೆಲ್ಲ ನಾನು ತಂದಿದ್ದೀನಿ. ಇಷ್ಟು ನೋಡಿ, ನಾನು ಇದು ಬರ್ತೀನಿ ಎಲ್ಲವನ್ನ ತಂದಿದ್ದೀನಿ. ತಂದಾಗ ನಾನು ಹೇಳ್ತೀನಿ, ಭಾಷಣ ಮಾಡೋದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದು ಬೇಡ, ಆಮೇಲೆ ಮಾಡಲಿ. ಬಟ್ ಬೇಸರದ ಕ್ಷಮೆ ಕೇಳೋದು ಅವ್ರದ್ದು ಬಿಡ್ಲಾರ್ದ ಕರ್ಮ. ಬೇಸರ ಕ್ಷಮೆ ಕೇಳಿದ ನಂತರ ಇದನ್ನು ಮುಗಿಸೋನು. ಮುಂದೆ ಅವರವರ ವೈಯಕ್ತಿದ್ದ ಬೇರೆ ರೂಪದಲ್ಲಿ ತರಲಿ, ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಇಷ್ಟು ಬಿಟ್ಟು ಬಂದಾಗ ಈ ಪಾಕಿಸ್ತಾನ ನಾಲ್ಗೆ ಅಂತ ಅದೆಲ್ಲ ಆಮೇಲೆ ಅದನ್ನ ನಾವು ಅವರು ವಿಷಾದ ಪಡಿ ಮಾಡ್ಲಿ. ಸರಿ, ನೀವು ಕೊಡಿ. ಪಾಕಿಸ್ತಾನ ನಾಲ್ಗೆ ಅಂತ ಹೇಳೋದು ನಾವು ನೀವು ಕೊಡಿ. ಪಾಕಿಸ್ತಾನ ನಿಮ್ಗೇನಾಗ್ತಿದ್ದೀರಿ? ಅವ್ರು ಪಾಕಿಸ್ತಾನ ಅಂದ್ರೆ ಮತ್ತೆ ಯಾಕೆ ಹೇಳಿದ್ದು ಪಾಕಿಸ್ತಾನ? ಈಗ ನೀವೇನ್ ಮಾಡ್ತೀರಿ ಹೇಳಿ? ಉಳಿದೆಲ್ಲ ಪಾಕಿಸ್ತಾನ ನಾಲ್ಗೆ ಉಳಿದೆಲ್ಲ ಬೇಡ. ಈಗ ನೀವೇನ್ ಮಾಡ್ತೀರಿ? ಕ್ಷಮೆ ಕೇಳ್ತಿರಿಲ್ಲ? ಫಸ್ಟ್ ಅದು ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೀನಿ. ಆಯ್ತು, ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಪ್ರಾರಂಭ ಮಾಡಿದ್ರೆ ಅದೆಲ್ಲ ಭಾರಿ ನೋವಾಗ್ತದೆ ನಮ್ಗೆ. ಅವರು ವಿಶ್ವಗುರುನೇ ಮಹಾತ್ಮ ಗಾಂಧಿ. ಇವರು ಉದ್ದಟತನ. ಮಹಾತ್ಮ ಗಾಂಧೀಜಿ ನಾವು ಒಪ್ಕೊಂತೇವೆ. ಇದು ಉದ್ದಟತನದ ಪರಮಾವಧಿ. ಇದು ಮಹಾತ್ಮ ಗಾಂಧಿ. ಈ ರೀತಿ ಕೆಟ್ಟ ಪದಗಳನ್ನು ಬಳಸ್ತಾರೆ ಇವರು. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅವರ ಕಾರ್ಯದರ್ಶಿ ಆಗಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅದನ್ನು ಅವರನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಅವರನ್ನ ಕಾರ್ಯದರ್ಶಿ ಸ್ಥಾನದಿಂದಲೂ ತೆಗಿಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.